ಭೀಮ್ ವಾಯ್ಸ್ ರಾಜ್ಯಾಧ್ಯಕ್ಷರಾದ ಸಿ ಎಡ್ವಿನ್ ಹಾಗೂ ದಲಿತ ಸಂರಕ್ಷಣಾ ಸಮಿತಿ ಅಧ್ಯಕ್ಷರಾದ ಲಯನ್ ಬಾಲಕೃಷ್ಣ ಸಹಯೋಗದೊಂದಿಗೆ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ಜಯಂತಿಯನ್ನು ಆಚರಿಸಲಾಯಿತು. ಮಹಾತ್ಮ ಗಾಂಧಿ ರಸ್ತೆಯಲ್ಲಿರುವ ಟ್ರಿನಿಟಿ ಚರ್ಚ್ ಬಳಿಯಿಂದ ನೂರಾರು ಜನ ಅಂಬೇಡ್ಕರ್ ಸೇನಾನಿಗಳು ಹಾಗೂ ಉಪಾಧ್ಯಕ್ಷರಾದ ರಮೇಶ್, ಅಗಸ್ಟಿನಾ, ವಾಣಿ, ಕ್ರಿಸ್ಟಿನಾ, ರಾಜೇಶ್ ಮತ್ತಿತರರು ಬೈಕ್ ರ್ಯಾಲಿ ಮೂಲಕ ವಿಧಾನಸೌಧ ಮುಂಭಾಗದಲ್ಲಿರುವ ಅಂಬೇಡ್ಕರ್ ಪ್ರತಿಮೆವರೆಗೆ ಆಗಮಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ನೆರವೇರಿಸಿ ಜಯಘೋಷ ಕೂಗಿ ಸಂಭ್ರಮಿಸಿದರು. ನಂತರ ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿ ಅಂಬೇಡ್ಕರ್ ಪ್ರತಿಮೆಯನ್ನು ಪಲ್ಲಕ್ಕಿ ಮೂಲಕ ತಮಟೆ ವಾದ್ಯಗಳೊಂದಿಗೆ ಅದ್ದೂರಿ ಮೆರವಣಿಗೆ ನಡೆಸಲಾಯಿತು. ಎಲ್ಲರಿಗೂ ಜೈ ಭೀಮ್. ಅಂಬೇಡ್ಕರ್ ಭೀಮ್ ವಾಯ್ಸಿಂದ ಎಡ್ವಿನ್ ಅಂತ ರಾಜ್ಯಾಧ್ಯಕ್ಷ ಮಾತಾಡ್ತಾ ಇದ್ದೀನಿ. ನನ್ನಲ್ಲಿ ಏನಂದರೆ ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಇವತ್ತು ಭಾರತ ದೇಶಕ್ಕೆ ಎಲ್ಲರಿಗೂ ಗೊತ್ತು, ನಮ್ಮ ಅಂಬೇಡ್ಕರ್ ಜಯಂತಿ ಎಲ್ಲರೂ ಆಚರಿಸಬೇಕು. ಜೈ ಭೀಮ್. ಈ ಬೈಕ್ ರ್ಯಾಲಿ ಮಾಡಿರೋದು ಬಂದ್ಬಿಟ್ಟು ಒಂದು ಅವೇರ್ನೆಸ್ಗೆ, ನಾವೆಲ್ಲ ಇನ್ನೂ ಅಂಬೇಡ್ಕರ್ ಫಾಲೋವರ್ಸು ಭಾಳ ಸ್ಟ್ರಾಂಗ್ ಆಗಿದ್ದೀವಿ ಅಂತ ಒಂದು ಅವೇರ್ನೆಸ್ ಕೊಡೋಕ್ಕೆ. ಯಾಕಂದರೆ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿರೋ ಮಾತು ಏನಂದರೆ, ಹೂ ಫಾಲೋಸ್ ದ ಹಿಸ್ಟ್ರಿ ವಿಲ್ ಕ್ರಿಯೇಟ್ ದ ಹಿಸ್ಟ್ರಿ. ಯಾರು ಬಂದುಬಿಟ್ಟು ಹಿಸ್ಟ್ರಿನ ಫಾಲೋ ಮಾಡ್ತಾರೆ ಅವ್ರು ಹಿಸ್ಟ್ರಿನ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ನಾವು ಅವ್ರು ಹೇಳ್ಕೊಟ್ಟಿರೋ ಒಂದೊಂದು ವಿಷಯನ ನಾವು ಮರ್ತಿಲ್ಲ, ನಾವು ಅದನ್ನು ಫಾಲೋ ಮಾಡಿಕೊಂಡೇ ಬಂದಿದ್ದೀವಿ. ಅಂಬೇಡ್ಕರ್ ಸೇನೆಯಿಂದ ನಮ್ಮ ಅಂಬೇಡ್ಕರ್ ವಾಯ್ಸು ನಮ್ಮ ಎಡ್ವಿನ್ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅವರೇ ಈ ರ್ಯಾಲಿನ ಭಾಳ ಒಂದು ಸ್ಟ್ರಾಂಗ್ ಯುವಕರನ್ನ ಕರ್ಕೊಂಡು ಬಂದು ಆರ್ಗನೈಸ್ ಮಾಡಿದ್ದಾರೆ. ಇವಾಗ ಇಲ್ಲಿಂದ ನಾವು ಒಂದು ರ್ಯಾಲಿ ಅಂಬೇಡ್ಕರ್ ಭವನ್ ಗಂಟ ಹೋಗ್ತೀವಿ. ಸೊ ನಾವು ಇದು ಮೇನ್ ಅಂಬೇಡ್ಕರ್ ಜಯಂತಿ ನಾವು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ, ಒಂದು ಯೂನಿಟಿ ನಾವು ಸ್ಟ್ರಾಂಗಾಗಿ ಇಟ್ಕೊಬೇಕು. ಮತ್ತು ಇವತ್ತು ನಾವು ಒಂದು ಬಟ್ಟೆ ಹಾಕ್ತಾಯಿದ್ದೀವಿ, ಒಂದು ಕೋಟು ಶೂ ಹಾಕ್ತಾಯಿದ್ದೀವಿ ಅಂದರೆ ಅದಕ್ಕೆ ಕಾರಣ ಡಾಕ್ಟರ್ BR ಅಂಬೇಡ್ಕರ್ ಅವರೇ. ಸೊ ಅದರಿಂದ ನಾವು ಅದನ್ನು ಇನ್ನು ಅಪ್ಕಮಿಂಗ್ ಜನ್ರೇಷನಲ್ಲಿ ಬರೋ ಯುವಕರುಗಳಿಗೆ ನಾವು ಹೇಳೋದು ಏನಂದರೆ, ನೀವು ಸಂವಿಧಾನನ ಓದಬೇಕು ಮತ್ತು ಎಜುಕೇಷನ್ ಆಗಬೇಕು. ಎಜುಕೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಮ್ಯಾಂಡೇಟ್ರಿ. ಸೊ ಎಲ್ಲನೂ ಅದನ್ನು ಫಾಲೋ ಮಾಡಿದ್ರೆ ನಿಮಗೆ ಎಲ್ಲ ಒಂದು ಆಫೀಸ್, ಎಲ್ಲ ಒಂದು ಜಾಗಕ್ಕೆ ನೀವು ಹೋಗುವಾಗ ಒಂದು ಧೈರ್ಯದಿಂದ ಮಾತಾಡಬೇಕು. ಯಾಕಂದರೆ ಈಕ್ವಾಲಿಟಿನ ಹೇಳ್ಕೊಟ್ಟಿರೋ ಡಾಕ್ಟರ್ ಅಂಬೇಡ್ಕರ್ ಅವರು. ಸೊ ಅದನ್ನು ನಾನು ಎಲ್ಲರಿಗೂ, ಎಲ್ಲ ಯುವಕರುಗಳಿಗೆ ಫಾಲೋ ಮಾಡೋಕ್ಕೆ ಹೇಳ್ತಾ ಇದ್ದೀನಿ. ಧನ್ಯವಾದ. ಜೈ ಭೀಮ್. ಡಾಕ್ಟರ್ ಅಂಬೇಡ್ಕರ್ ಭೀಮ್ ವಾಯ್ಸ್ ಕಡೆಯಿಂದ ಎಲ್ಲ ಜನತೆಗೂ, ಎಲ್ಲ ನನ್ನ ಸ್ನೇಹಿತರಿಗೂ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರು ಎಡ್ನಿಯವರು ಅವ್ರ ಮುಖಾಂತರವಾಗಿ ಇಡೀ ಎಲ್ಲ ನಮ್ಮ ಕರ್ನಾಟಕದಲ್ಲಿ, ಇಡೀ ನಮ್ಮ ದೇಶಾಂತರಿಗೂ ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸಲಿ ಎಲ್ಲರಿಗೂ ಶುಭಾಶಯಗಳು ಹೇಳ್ತಾ ಸಂತೋಷ ಪಡ್ತೇನೆ. ಜೈ ಭೀಮ್. ತುಂಬ ಸಂತೋಷವಾಗ್ತಿದೆ. ಇದೇ ರೀತಿಯಾಗಿ ನಾವು ಸೇರಿ ಇನ್ನು ಮುಂದಿನ ದಿನಗಳಲ್ಲಿ ಅಧಿಕವಾಗಿ ನಾವು ಇದನ್ನು ರೀತಿಯಾಗಿ ಮಾಡಬೇಕು. ಈ ಜಯಂತಿನ ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಿ ನಾವು ಮುಂದಿನ ತೆಗೆದುಕೊಂಡು ಹೋಗಬೇಕಂತ ಈ ಸಮಯದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್. ಜೈ ಭೀಮ್. ಡಾಕ್ಟರ್ ಅಂಬೇಡ್ಕರ್ ಇವತ್ತು ಅಂಬೇಡ್ಕರ್ನ ಹುಟ್ಟುಹಬ್ಬದ ಶುಭಾಶಯಗಳು. ಜೈ ಭೀಮ್. ಎಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಜೈ ಭೀಮ್. ಇವತ್ತೇನು ಬಾಬಾ ಸಾಹೇಬ್ರ 134ನೇ ಜಯಂತಿ ಅಂಗವಾಗಿ ನಮ್ಮ ಕೇಂದ್ರ ಕಚೇರಿ ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿ ಇವತ್ತು ನಾವು ರಥದ ಮುಖಾಂತರ ಬಾಬಾ ಸಾಹೇಬ್ರ ಮೆರವಣಿಗೆ ಮಾಡಿ ಅಂಬೇಡ್ಕರ್ ಭವನ ಹತ್ರ ಅಲ್ಲಿ ಅದ್ದೂರಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು KC ಮೂರ್ತಿನ ಬಂದವರೆ, ಅಂಬೇಡ್ಕರ್ಸ್ ಭೀಮ್ ವಾಯ್ಸು ಎಡ್ವಿನ್ ಅವರು ಬಂದಿದ್ದಾರೆ, ಮತ್ತು ಹಲವಾರು ಲೀಡರ್ಗಳು ಎಲ್ಲರ ಹೆಸರು ಹೇಳ್ಕೊಳೋದು ಉದ್ದಕ್ಕಿದೆ. ಎಲ್ಲರೂ ಶ್ರೀನಿವಾಸ್ ಅವರು ಬಂದಿದ್ದಾರೆ, ಇಲ್ಲಿ ಕ್ರಿಸ್ಟಿಯನ್ ಅವರು ಬಂದಿದ್ದಾರೆ, ಕುಟಾರ್ ಯಾರು ಕಾಣ್ತಾರೆ, ವಾಣಿಯವರು ಬಂದಿದ್ದಾರೆ, ಮತ್ತು ನಮ್ಮ ವಸಂತ ನಗರ ಶಿವಾಜಿನಗರ ಟೀಮು, ಯೋನನ್ ಅವರು, ವೇಲ್ಮುರುಗನು, ರವಿ ಮತ್ತು ಪ್ರಕಾಶು, ಜಯಪ್ರಕಾಶು ಇವರೆಲ್ಲ ಸೇರಿಕೊಂಡು ಇಲ್ಲಿ ಅದ್ದೂರಿಯಾಗಿ ಮಾಡ್ತಾಯಿದ್ದೀವಿ. ಮತ್ತು ರಮೇಶ್ ಅವರು ಬಂದಿದ್ದಾರೆ. ಎಲ್ಲರೂ ಸೇರಿ ನಾವು ಇವತ್ತು ದೊಡ್ಡ ಮಟ್ಟದಲ್ಲಿ ಅಂಬೇಡ್ಕರ್ ಸಾಹೇಬರನ್ನ ಬೀದಿಗೆ ಪ್ರಚಾರ ಮಾಡಿ ಸಂವಿಧಾನ ಕೊಟ್ಟಿರೋ ಪಿತಾಮಹನಿಗೆ ಯಾವ ರೀತಿಯಲ್ಲಿ ನಾವು ಗೌರವ ಸಲ್ಲಿಸಬೇಕಂತೇಳಿ ನಾವು ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿ ಇದು ಸತತ 3ನೇ ವರ್ಷ ಇಲ್ಲಿ ನಾವು ರಥೋತ್ಸವ ಮಾಡ್ತಾಯಿದ್ದೀವಿ. ಎಲ್ಲರಿಗೆ ಜೈ ಭೀಮ್. ಥ್ಯಾಂಕ್ ಯು. MG ರೋಡಿಂದ ಬೈಕ್ ರ್ಯಾಲಿ ಮುಖಾಂತರ ವಿಧಾನಸೌಧ ಬಂದು ಬಾಬಾ ಸಾಹೇಬ್ರಿಗೆ ಅಲ್ಲಿ ಹಾರ ಹಾಕ್ಬಿಟ್ಟು ಅಲ್ಲಿಂದ ಇಲ್ಲಿ ಬಂದ್ವಿ. ಬರೋ ಜಾಗದಲ್ಲ ಇನ್ನು ನೋಡ್ಬೋದು, ಡಿಜಿಟಲ್ ಬೋರ್ಡಲ್ಲಿ ಬಾಬಾ ಸಾಹೇಬ್ ಜಯಂತಿನ ನಾವು ಮಾಡ್ತಾಯಿದ್ದೀವಿ.